ನಿಜ ಹೇಳ್ತೀನಿ, ಈ ಪೌಡರ್ನ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡು ಸೇವನೆ ಮಾಡಿ ಅದ್ಭುತವಾದ ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ. ನಿಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಇದು ಬೇಕು ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿದೆ, ಜಸ್ಟ್ ಮೂರೇ ಮೂರು ಇಂಗ್ರೀಡಿಯೆಂಟ್ಸು. ಇದರಿಂದ ನಿಮ್ಮ ಆರೋಗ್ಯ ಡಬಲ್ ಆಗುತ್ತೆ, ನಿದ್ರಾಹೀನತೆ ನಿವಾರಣೆ ಆಗುತ್ತೆ, ತೂಕ ಕಂಟ್ರೋಲ್ನಲ್ಲಿರುತ್ತೆ, BP ಮಧುಮೇಹ ನಿಯಂತ್ರಣದಲ್ಲಿ ಇರುತ್ತೆ. ಇದಕ್ಕೆ ನಮಗೆ ಮೊದಲನೇದಾಗಿ ನಾನು ತೊಗೊಂಡಿರುವಂಥದ್ದು ಮಕಾನದಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಕ್ಯಾಲ್ಶಿಯಂ ಇದೆ, ಜೊತೆಗೆ ಮೆಗ್ನೀಷಿಯಂ ಪೊಟ್ಯಾಷಿಯಂ ಇರೋದ್ರಿಂದ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ, ಆರೋಗ್ಯಕರ ನಿದ್ರೆಗೆ ಸಹಾಯ ಮಾಡುತ್ತೆ. ಮಧುಮೇಹ ಇರೋರಿಗೆ, ದೇಹದ ತೂಕವನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅನ್ನೋರಿಗೆ ತುಂಬ ಒಳ್ಳೆಯದು. ಜೊತೆಗೆ ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಮೂಳೆಗಳು ಬಲಗೊಳ್ಳುತ್ತೆ. ಮೂಳೆಗಳು ವೀಕ್ ಇದ್ದರೆ ಮತ್ತು ಕ್ಯಾಲ್ಶಿಯಂ ಕೊರತೆ ಇದ್ದರೆ, ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ನೀವು ಈ ಮಖಾನವನ್ನು ಸೇವನೆ ಮಾಡಿ. ಕಣ್ಣು ತುಂಬ ನಿದ್ರೆ ಕೂಡ ಬರುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ. ನಂತರ ಎರಡನೇ ಇಂಗ್ರೀಡಿಯೆಂಟ್ ಎಳ್ಳಲ್ಲೂ ಅಷ್ಟೇ ಕ್ಯಾಲ್ಶಿಯಂ ಇದೆ, ಮೆಗ್ನೀಷಿಯಂ ಇದೆ. ಇದು ನಮ್ಮ ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ನಾರಿನಾಂಶ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಇದರಲ್ಲಿ ಇರುವಂತಹ ಜಿಂಕ್ ಮತ್ತು ವಿಟಮಿನ್ ಇ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ, ಯಾಕೆಂದರೆ ಇದರಲ್ಲಿ ಉತ್ತಮವಾದ ಐರನ್ ಕೂಡ ಇದೆ. ಜೊತೆಗೆ ಆರೋಗ್ಯಕಾರಿ ಕೊಬ್ಬು ಕೂಡ ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಅದಕ್ಕೆ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳು ಕೂಡ ಅಷ್ಟೇ, ಯಾರಿಗೆಲ್ಲ ಮಂಡಿಯಲ್ಲಿ ನೋವು, ಸೊಂಟ ನೋವು, ಮೂಳೆಗಳಲ್ಲಿ ನೋವು ಇರುತ್ತೋ ಅಥವಾ ಬೆಳೆಯೋ ಮಕ್ಕಳಿಗೆ ಕೂಡ ಎಳ್ಳನ್ನು ನಾವು ಸೇವನೆ ಮಾಡೋದಕ್ಕೆ ಕೊಟ್ಟರೆ ಅವರ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಕ್ಯಾಲ್ಶಿಯಂ ಕೊರತೆ ಬರದಂತೆ ಇದು ತಡೆಗಟ್ಟುತ್ತೆ. ನಂತರ ಗಸಗಸೆ ನರಗಳನ್ನು ಶಾಂತಗೊಳಿಸುತ್ತೆ, ಒತ್ತಡವನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಗಸಗಸೆಯನ್ನು ಹಾಕಿ ಹಾಲನ್ನು ಸೇವನೆ ಮಾಡಿದ್ರೆ ಕಣ್ಣು ತುಂಬ ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಗಸಗಸೆಯಿಂದ ನಮ್ಮ ಒಂದು ಕರುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಕರಗುವ ನಾರು ಇದರಲ್ಲಿ ಇರೋದ್ರಿಂದ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಇದರಲ್ಲೂ ಕೂಡ ಕ್ಯಾಲ್ಶಿಯಂ, ರಂಜಕ, ತಾಮ್ರ, ಸತು ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು. ಐರನ್ ಇರೋದ್ರಿಂದ ಯಾರಿಗೆ ರಕ್ತಹೀನತೆ ಇರುತ್ತೋ ಅಂಥವ್ರಿಗೆ ತುಂಬ ಪ್ರಯೋಜನಕಾರಿ. ಇದರಲ್ಲಿ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತಿಗೂ ಕೂಡ ತುಂಬ ಪ್ರಯೋಜನಕಾರಿ. ಈಗ ನೋಡಿ, ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ ನಾನು ಮಖಾನವನ್ನು ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಮಖಾನವನ್ನು ಹಾಕ್ಕೊಂಡಿದ್ದೀನಿ. ನಂತರ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ನೋಡಿಕೊಂಡು ನೀವು ಪೌಡರ್ ಮಾಡಿ ಇಟ್ಕೊಳ್ಬೋದು. 1 ಸ್ಪೂನ್ ನಾನು ಎಳ್ಳು, 1 ಸ್ಪೂನ್ ಗಸಗಸೆಯನ್ನು ಹಾಕಿದ್ದೀನಿ, 1 ಹಿಡಿಯಷ್ಟು ನಾನು ಮಖಾನವನ್ನು ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡಿಕೊಂಡು ನಂತರ ಇದು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ. ಇದನ್ನು ನೀವು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು 1 ವಾರದವರೆಗೂ ಬಳಸ್ಬೋದು. ನಂತರ ಈ ಪೌಡರನ್ನು 1 ಲೋಟ ಕುದಿಯೋ ಅಂಥ ಹಾಲಿಗೆ ಹಾಕಿ ಪೌಡರನ್ನು ಮಿಕ್ಸ್ ಮಾಡಿ ಜಸ್ಟ್ 1-2 ನಿಮಿಷ ಕುದಿಸ್ಬಿಟ್ಟು ನೀವು ಇದನ್ನು ಸೇವನೆ ಮಾಡಬಹುದು. ಮಧುಮೇಹ ಏನಾದರೂ ಇದ್ದರೆ ನೀವು ಬೆಲ್ಲ ಅಥವಾ ಸಕ್ಕರೆ, ಕಲ್ಲು ಸಕ್ಕರೆ ಏನನ್ನೂ ಹಾಕ್ಕೊಳ್ಳೋದು ಬೇಡ. ಇಲ್ಲ, ಏನೂ ತೊಂದರೆ ಇಲ್ಲ, ಸಿಹಿಯನ್ನು ಸೇವನೆ ಮಾಡ್ತೀವಿ ಅಂದರೆ ನೀವು ಬೆಲ್ಲ ಅಥವಾ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡು ಕುಡಿಬಹುದು. ಎಲ್ಲ ವಯಸ್ಸಿನವರು ಕುಡಿಬಹುದು. ನಿದ್ರಾಹೀನತೆ ಇದೆ, ಸರಿಯಾಗಿ ನಿದ್ರೆ ಬರೋದಿಲ್ಲ ಅನ್ನೋರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿದ್ರೆ ನಿಮ್ಮ ಒಂದು ನರಗಳ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ತುಂಬ ರಿಲ್ಯಾಕ್ಸ್ ಮಾಡುತ್ತೆ ಬಾಡಿಯನ್ನು, ಕಣ್ಣು ತುಂಬ ನಿದ್ರೆ ಬರುತ್ತೆ. ಯಾವ ಟೈಮಲ್ಲಾದರೂ ಬೇಕಿದ್ರೆ ನೀವು ಕುಡಿಬಹುದು. ನಿದ್ರಾಹೀನತೆ ಇದೆ ಅಂದರೆ ರಾತ್ರಿ ಟೈಮು ಮಲಗೋದಕ್ಕಿಂತ ಮುಂಚೆ ಕುಡೀರಿ, ಇಲ್ಲ ಬೆಳಗ್ಗೆ ಇಲ್ಲ ಸಂಜೆ ಟೈಮಲ್ಲಿ ಕೂಡ ಕುಡಿಬಹುದು. ದಿನಕ್ಕೆ 1 ಸಲ ಕುಡಿದ್ರೂ ಸಾಕು, ಅದ್ಭುತ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ. ಮಕ್ಕಳಿಗೂ ಕೂಡ ಇದನ್ನು ಕೊಡಬಹುದು. ಯಾಕೆ ಅಂದರೆ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳು ಇದೆ. ಮಕ್ಕಳ ಒಂದು ಬೆಳವಣಿಗೆಗೆ, ದೈಹಿಕ ಬೆಳವಣಿಗೆಗೆ ತುಂಬಾ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ ರೆಮಿಡಿ, ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಬರೀ ಪ್ಲೈನ್ ಹಾಲು ಕುಡಿತಿರ್ತೀರಾ ಅಥವಾ ಕಾಫಿ ಟೀ ಕುಡಿತಿರ್ತೀರಾ ಅಂದರೆ ಅದರ ಬದಲು ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.